ಅದೇನಿದೆ ಇವತ್ತಿನ ವಿಡಿಯೋದಲ್ಲಿ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ಮಾತಾಡ್ತಿರುವಂತದ್ದು ಯೋನಿ ಸಡಿಲುವಿಕೆ ಬಗ್ಗೆ. ಏನಿದು ಯೋನಿ ಸಡಿಲುವಿಕೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ವಿಡಿಯೋ. ಸಾಕಷ್ಟು ಜನ ನನಗೆ ಕೇಳುವಂತ ಕ್ವಶನ್ ಅಲ್ಲಿ ಇದು ಕೂಡ ಒಂದು. ಯೋನಿ ಸಡಿಲುವಿಕೆ ಬಗ್ಗೆ ಒಂದು ವಿಡಿಯೋ ಮಾಡಿ. ಸೊ ಸಂಭೋಗ ಮಾಡುವಾಗ ಈ ಯೋನಿ ಸಡಿಲುವಿಕೆಯಿಂದ ನಮಗೆ ಸಂತೃಪ್ತಿ ಸಿಗ್ತಾ ಇಲ್ಲ, ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಸುಖ ಸಿಗ್ತಾ ಇಲ್ಲ. ಸೊ ಯಾವ ಕಾರಣದಿಂದ ಈ ತರ ಆಗಿದೆ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ. ಇದನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತ ತುಂಬಾ ಜನ ಕೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ಸಾಮಾನ್ಯವಾಗಿ ಎಲ್ಲರಲ್ಲಿರುವಂತಹ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಒಂದು ತಪ್ಪು ತಿಳುವಳಿಕೆ ಏನು ಅಂದ್ರೆ, ಒಂದು ಹೆಣ್ಮಗಳು ಸೆಕ್ಸುವಲಿ ಆಕ್ಟಿವ್ ಆಗಿದ್ದಾಳೆ ಅಂದ್ರೆ ಅವಳ ವೆಜೈನಾ ಅಥವಾ ಅವಳ ಯೋನಿ ಹೇಳುವಂತ ಲೂಸ್ ಆಗಿರುತ್ತೆ, ಅಥವಾ ಯೋನಿ ಹೇಳುವಂತದ್ದು ಜೋತ್ ಬಿದ್ದಿರುತ್ತೆ, ಅಥವಾ ಸಡಿಲವಾಗಿರುತ್ತೆ. ಸಾಕಷ್ಟು ಜನರಲ್ಲಿ ಇರುವಂತ ಒಂದು ತಪ್ಪು ತಿಳುವಳಿಕೆ, ಅದು ತಪ್ಪು. ಈ ಯೋನಿ ಹೇಳುವಂತರು ಒಂದು ಎಲಾಸ್ಟಿಕ್ ಇದ್ದ ಹಾಗೆ. ಸೊ ಯಾವಾಗ ನೀವು ಸಂಭೋಗ ಮಾಡ್ತೀರಾ ಆ ಟೈಮಲ್ಲಿ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಕೊಟ್ಟು, ಅದಾದ್ಮೇಲೆ ಅದು ಒರಿಜಿನಲ್ ಸೈಜ್ ಎಷ್ಟಿತ್ತು ಅದಕ್ಕೆ ಮರಳುತ್ತೆ. ಫಾರ್ ಎಕ್ಸಾಂಪಲ್, ಇದೊಂದು ರಬ್ಬರ್ ಬ್ಯಾಂಡ್, ಇದೊಂದು ಯೋನಿ ತಿಳ್ಕೊಳ್ಳಿ, ಇದ್ರ ಸೈಜ್ ನೋಡಿ ಈ ತರ ಇದೆ. ನೀವು ಸಂಭೋಗ ಮಾಡುವಾಗ ಅದು ಇಲಾಸ್ಟಿಕ್ ಕ್ಯಾರೆಕ್ಟರ್, ಸೊ ಅಗಲ ಆಗುತ್ತೆ. ಅದಾದ ನಂತರ ನಿಮ್ಗೆ ಯಾವಾಗ ಸಂಭೋಗ ಮುಗಿಯುತ್ತೋ ಆ ಟೈಮಲ್ಲಿ ಅದು ಒರಿಜಿನಲ್ ಸೈಜ್ಗೆ ಬರುತ್ತೆ. ಮುಂಚೆ ಎಷ್ಟಿತ್ತು ಅದೇ ಸೈಜ್ಗೆ ಬರುತ್ತೆ. ಸೊ ನೀವು ಇದರಿಂದ ನೀವು ತಲೆ ಕೆಡಿಸ್ಕೊಳ್ಬೇಕಂತ ಏನಿಲ್ಲ. ಸೆಕ್ಸುವಲಿ ಆಕ್ಟಿವ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸೆಕ್ಸುವಲ್ ಆಕ್ಟಿವ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಯೋನಿ ಹೇಳುವಂಥದ್ದು ಸಡಿಲುವಿಕೆ ಆಗೋದಿಲ್ಲ. ಲೂಸ್ ಆಗುವಂಥದ್ದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತಾನೆ. ಸೊ ಒಂದು ಹೆಣ್ಮಕ್ಳ ಲೈಫ್ ಅಲ್ಲಿ ಒಂದು ಬ್ಯೂಟಿಫುಲ್ ಜರ್ನಿ ಅಂದ್ರೆ ಮದರ್ಹುಡ್, ಪ್ರೆಗ್ನೆನ್ಸಿ. ಸೊ ಡೆಲಿವರಿ ಎರಡು ಟೈಪ್ ಆಫ್ ಡೆಲಿವರಿ ಇದೆ. ಒಂದು ಸಿ ಸೆಕ್ಷನ್, ಇನ್ನೊಂದು ನಾರ್ಮಲ್ ಡೆಲಿವರಿ. ಸಿ ಸೆಕ್ಷನ್ ಅಂದ್ರೆ ಸಿಸರೇನ್, ಹಾಗೆ ಆಪರೇಷನ್. ಸೊ ಹೇಗ್ ಮಾಡ್ತಾರೆ, ಹೊಟ್ಟೆಯಿಂದ ಮಗು ತೆಗಿತಾರೆ. ಅಂತವರಲ್ಲಿ ಇಂಥ ಸಮಸ್ಯೆ ಕಂಡು ಬರೋದಿಲ್ಲ. ಯಾರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದ್ರೆ ವೆಜೈನಲ್ ಬರ್ತ್, ಯೋನಿ ಮೂಲಕ ಯಾರು ಮಗು ಹೊರಗೆ ಬಂದಿರುತ್ತೆ ಅಂತವರಲ್ಲಿ ಈ ತರ ಸಮಸ್ಯೆ ಕಾಣುವಂಥದ್ದು. ಒಂದ್ ಮಗು ಡೆಲಿವರಿ ಆದ್ರೆ ಈ ತರ ಸಮಸ್ಯೆ ಬರುತ್ತಾ? ಎಸ್, ಬರ್ಲೂಬಹುದು. ಒಂದು 10ರಿಂದ 20% ಅಷ್ಟೇ ಚಾನ್ಸಸ್ ಇದೆ ಈ ಒಂದು ಮಗುವಿಂದಾನೇ ಈ ಯೋನಿ ಸಡಿಲುವಿಕೆ ಆಗುವಂಥದ್ದು. ಇನ್ನು 2-3 ಮಕ್ಕಳು ಹೇಗೆ ವೆಜೈನಲ್ ಡೆಲಿವರಿ ಆಗ್ತಾರೋ ಅದಾದ ನಂತರ ಕಂಡು ಬರುವಂತದ್ದು ಈ ಯೋನಿ ಸಡಿಲುವಿಕೆ. ಎಲ್ಲರಲ್ಲೂ ಆಗುತ್ತಂತ ಇಲ್ಲ. ಒಂದು 50%, 25ರಿಂದ ಒಂದು 50% ಜನಕ್ಕಾದ್ರೂ ಈ ತರ ಸಮಸ್ಯೆಯಿಂದ ಅನುಭವಿಸ್ತಾರೆ. ಇದು ಒಂದೇ ಕಾರಣಕ್ಕ ಅಂದ್ರೆ ಅಲ್ಲ. ಸೊ ಏಜ್ ಆಗ್ತಾ ಹೋದಾಗ ಕೂಡ ಈ ತರ ಆಗುವಂತ ಸಾಧ್ಯತೆ ಇದೆ. ಸೊ ಏಜ್ ಆಗ್ತಾ ಹೋದಾಗ ನಮ್ಮ ಮುಖದಲ್ಲಿ ಅಥವಾ ನಮ್ಮ ಕೈಕಾಲಲ್ಲಿ ಚರ್ಮದಲ್ಲಿ ಹೇಗೆ ಸುಕ್ಕಟ್ಟುತ್ತೋ, ಹೇಗೆ ಜೋತ್ ಬೀಳುತ್ತೋ ಅದೇ ರೀತಿ ಏಜ್ ಆಗ್ತಾ ಹೋದಾಗ ಹೆಣ್ಣು ಮಕ್ಕಳ ಪ್ರೈವೇಟ್ ಪಾರ್ಟ್ ಅಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಸೊ ಜೋತ್ ಬೀಳುವಂತ ಸಾಧ್ಯತೆ ಇದೆ, ಸಡಿಲ ಆಗುವಂತ ಸಾಧ್ಯತೆ ಇದೆ. ಸೊ ಇದು ಎರಡು ಕಾರಣಕ್ಕೋಸ್ಕರ ಸಡಿಲತೆ ಆಗುವಂತರು, ಮತ್ತೆ ಯಾವುದೇ ಕಾರಣಕ್ಕೋಸ್ಕರ ಲೂಸ್ ಆಗೋದಿಲ್ಲ. ಲೂಸ್ ಆಗಿದೆ, ಇದನ್ನ ಹೇಗೆ ಸರಿಪಡಿಸೋದು ಅಂದ್ರೆ ಕೀಗಲ್ ಎಕ್ಸರ್ಸೈಸ್ ಮಾಡೋ ಮೂಲಕ ಸರಿಪಡಿಸ್ಕೊಬಹುದು. ಸೊ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಕೀಗಲ್ ಎಕ್ಸರ್ಸೈಸ್ ಅಂದ್ರೆ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದ್ ಕಡೆ ಹೋಗಿದ್ದೀರಾ, ಸೊ ನಿಮ್ಗೆ ಅರ್ಜೆಂಟ್ ಯೂರಿನ್ ಪಾಸ್ ಮಾಡಬೇಕು. ನಿಮ್ಗೆ ಯೂರಿನ್ ಪಾಸ್ ಮಾಡ್ಬೇಕು, ಅಲ್ಲೆಲ್ಲೂ ಕೂಡ ನಿಮ್ಗೆ ವಾಶ್ರೂಮ್ ಸಿಗ್ತಾ ಇಲ್ಲ. ನೀವು ಯೂರಿನ್ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅದೇ ರೀತಿ ಹೇಗೆ ಕಂಟ್ರೋಲ್ ಮಾಡಿದಾಗ ನಿಮ್ಮ ಏನ್ ಹೇಳ್ತೀರಾ, ನಿಮ್ಮ ಅಂಗನ ನೀವು ಟೈಟ್ ಆಗಿ ಇಟ್ಕೊಳ್ತೀರಲ್ವಾ, ಅದನ್ನೇ ಕೀಗಲ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ನಾನು ಯೂರಿನ್ ಬಂದಾಗ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಯೂರಿನ್ ಬರ್ತಿದ್ದಾಗ ಹೇಗೆ ನೀವು ಸ್ಕಿನ್ ನ ಟೈಟ್ ಆಗಿ ಹಿಡಿಯುವಂಥದ್ದು, ಅದನ್ನ ಕೀಗಲ್ ಎಕ್ಸರ್ಸೈಸ್ ಅಂತ ಹೇಳ್ತೇವೆ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇನ್ ಕೇಸ್ ಏನಾದ್ರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಥ್ಯಾಂಕ್ ಯು ಸೋ ಮಚ್.